ನಮಸ್ಕಾರ. ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ. ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ. ಈ ದಿನ ಪ್ರಜಾಪ್ರಭು ಚಾನಲ್ನ ಪ್ರಾರಂಭ ಮಾಡೋಕ್ಕೆ ಕಾರಣ ಏನಂದರೆ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈ ದಿನದ ವಿಶೇಷನೇ ಅದು. ಅಂದರೆ ಸೆಪ್ಟೆಂಬರ್ 15ರಂದು ಇಡೀ ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ. ಇದ್ರ ಉದ್ದೇಶ ಏನಂದರೆ, ಈ ಪ್ರಜಾಪ್ರಭುತ್ವ ಅಂದರೆ ಒಂದು ರೀತಿ ಈ ಹಿಂದೆ ಏನು ಸ್ವಾತಂತ್ರ್ಯ ಹೋರಾಟಗಳು, ಗುಲಾಮಗಿರಿ, ರಾಜರುಗಳು ಹೊಡೆದಾಟ, ಯುದ್ಧಗಳು ಇವೆಲ್ಲ ಮುಗಿದ ಮೇಲೆ ಒಂದೊಂದು ಸಂವಿಧಾನಗಳನ್ನ ರಚನೆ ಮಾಡಿಕೊಂಡ್ರು. ಅವ್ರವ್ರಿಗೆ ಅನುಕೂಲ ತಕ್ಕನಾಗಿ ಸಂವಿಧಾನ ಮಾಡಿಕೊಂಡ್ರು. ಅದರಂತೆ ಆ ಸಂವಿಧಾನಕ್ಕೆ ಬದ್ಧವಾಗಿ ಆಯಾ ಸರ್ಕಾರಗಳು, ವ್ಯವಸ್ಥೆಗಳು, ಸರ್ಕಾರಿ ಕಚೇರಿಗಳು ನಡೀತಾ ಬಂತು. ಹೀಗೆ ಎಲ್ಲ ಸರ್ಕಾರಗಳು ಎಲ್ಲ ದೇಶಗಳಲ್ಲೂ ಅವರದ್ದೇ ಆದ ಸರ್ಕಾರ ಪ್ರಜಾಪ್ರಭುತ್ವಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಮುಖ್ಯ ಅಂದರೆ, ನೀವು ಕೆಲವು ದೇಶಗಳಲ್ಲಿ ನೋಡಿರ್ಬೋದು, ಯುದ್ಧ ಅಂದರೆ ಅದು ಮುಗಿಯೋದೇ ಇಲ್ಲ. ಅವ್ರ ಜೀವಮಾನ ಎಲ್ಲ ಪಾಪ ಹುಡುಗ ಒಂದು ಮಗು ಹುಟ್ಟಿದ್ರೆ ಅದು ಸಾಯೋವರೆಗೂ ಯುದ್ಧದಲ್ಲೇ ಕಳೆದಿರೋಂಥ ದೇಶಗಳಿದ್ದಾವೆ. ಆ ರೀತಿ ತುಂಬ ಕಷ್ಟ ಅದು ಜೀವನನ. ಹಂಗೆ ನೋಡಿದ್ರೆ ನಾವೆಷ್ಟು ತುಂಬ ಪುಣ್ಯವಂತರು. ನಾವು ಈ ಭಾರತದಲ್ಲಿ, ನಮ್ಮ ಹೆಮ್ಮೆಯ ಭಾರತದಲ್ಲಿ ನಾವು ಹುಟ್ಟಿದ್ದೀವಲ್ಲ, ನಾವೇ ಭಾಗ್ಯವಂತರು. ಏಕೆಂದರೆ ಎಲ್ಲ ರೀತಿ ಸ್ವಾತಂತ್ರ್ಯ ಇದೆ. ನಮಗೆ ಬೇಕಾದ ಸಂಪನ್ಮೂಲಗಳು ಎಲ್ಲವೂ ಇದ್ದಾವೆ. ನಮ್ಮಲ್ಲಿ ನಿಜವಾಗ್ಲೂ ಜನಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ, ಎಲ್ಲ ಇದೆ. ಅದನ್ನು ಸರಿಯಾದ ರೀತಿ ಉಪಯೋಗಿಸ್ಕೋಬೇಕು. ಮುಖ್ಯವಾಗಿ ಬೇಕಾಗಿರೋದಂದರೆ ಶಿಕ್ಷಣ. ಏಕೆಂದರೆ ನಮ್ಮಲ್ಲಿ ಅಪಾರವಾದ ಜನಸಂಖ್ಯೆಗೆ ಶಿಕ್ಷಣದ ವ್ಯವಸ್ಥೆ ಆಗಬೇಕು, ಆರೋಗ್ಯ ವ್ಯವಸ್ಥೆ ಆಗಬೇಕು, ಸರಿಯಾದ ಊಟದ ವ್ಯವಸ್ಥೆ ಆಗಬೇಕು, ವಸತಿ ವ್ಯವಸ್ಥೆ ಆಗಬೇಕು. ಇದೆಲ್ಲ ಸರ್ಕಾರ ನೋಡ್ಕೋಬೇಕಾಗುತ್ತೆ. ನಾವು ಅದ್ರ ಜೊತೆ ಕೈಗೂಡಿಸ್ಬೇಕು. ಸರ್ಕಾರ ಅಂದರೆ ಯಾರು? ನಾವು. ನಮ್ಮಿಂದ ಸರ್ಕಾರ ವ್ಯವಸ್ಥೆ ಎಲ್ಲ ಇರುತ್ತೆ. ಈ ಪ್ರಜಾಪ್ರಭು ಆಗೋದು ಯಾವಾಗ? ನೀವು ನಮ್ಮ ಸಂವಿಧಾನ ಮಾಡಿರೋ, ಶಾಸಕಾಂಗಗಳು ಮಾಡಿರೋ ಕಾನೂನು ನಿಯಮಗಳನ್ನೆಲ್ಲ ತಿಳ್ಕೊಂಡು, ಕಚೇರಿಗಳು, ಸರ್ಕಾರಿ ಕಚೇರಿಗಳಿದಾವಲ್ಲ, ಅದು ಹೇಗೆ ಕೆಲಸ ಮಾಡ್ತವೆ ಅವನ್ನೆಲ್ಲ ನೋಡಿಕೊಂಡು ನಾವು ತಿಳ್ಕೊಂಡು ಹೋಗಿ ಕೆಲಸ ಮಾಡಿಸಿದಾಗ ಅನುಕೂಲ ಆಗುತ್ತೆ. ಎಷ್ಟೋ ಜನಕ್ಕೆ ಯಾವ ರೀತಿ ಕೆಲಸ ಇದೆ, ಸಂವಿಧಾನ ಅಂದ್ರೇನು, ಶಾಸಕಾಂಗ ಅಂದ್ರೇನು, ಕಾರ್ಯಾಂಗ ಅಂದ್ರೇನು, ನ್ಯಾಯಾಂಗ ಅಂದ್ರೇನು, ಪಾಪ ಏನೂ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಮುಂಚೆ ಎಲ್ಲ ಇಂಗ್ಲೀಷ್ನಲ್ಲಿ ಇರ್ತಾಯಿತ್ತು, ಬಿಡಿ, ಈಗ ಕನ್ನಡದಲ್ಲಿ ಇದೆ. ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಉದಾಹರಣೆಗೆ ಈಗ ನಮ್ಮ ಯುವಕರಾಗಲಿ, ಹಿರಿಯರು ಎಲ್ಲರೂ ಈ ಸಂವಿಧಾನದ ಬಗ್ಗೆನೇ ತಿಳ್ಕೊಳಕ್ಕೆ ಇಷ್ಟಪಡಲ್ಲ. ಇದು ಭಾಳ ಮುಖ್ಯ. ಏಕೆಂದರೆ ಈ ಸಂವಿಧಾನದಿಂದಲೇ ನಾವು ಇಡೀ ನಮ್ಮ ಭಾರತನ ಹಿಡಿದಿಟ್ಟಿದ್ದೀವಿ. ಎಲ್ಲ ರಾಜ್ಯಗಳು, ಜನಗಳು, ಎಲ್ಲ ಜನಾಂಗದವರು, ಧರ್ಮದವರು ಎಲ್ಲರೂ ಸೇರಿ ನಮ್ಮ ದೇಶನ ಇಷ್ಟು ಚೆನ್ನಾಗಿ ತಂದಿದ್ದೀವಿ. ಸುಮಾರು 7 ದಶಕಗಳೇ ಕಳೆದೋಗಿದೆ. ಆದರೂ ನಮ್ಮ ಸಂವಿಧಾನ ಏನು ಅಂತ ನಾವು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಯಾಕೆಂದರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು, ಹುತಾತ್ಮರಾದವ್ರ ಬಗ್ಗೆ ನಾವು ಎಲ್ಲ ಓದಿದ್ದೀವಿ ಚರಿತ್ರೆಗಳಲ್ಲಿ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಮಾಜ ಕಟ್ಟೋದಕ್ಕೆ ಲಕ್ಷಾಂತರ ಜನಗಳ ಕೊಡುಗೆ ಇದೆ, ಕೋಟ್ಯಾಂತರ ಜನಗಳ ಶ್ರಮ ಇದೆ, ಬೆವರಿದೆ. ಸೊ ಹಾಗಾಗಿ ನಾವು ಇದನ್ನು ಕೇವಲವಾಗಿ ಕಾಣಬಾರ್ದು. ಈ ಸಂವಿಧಾನನ ತುಂಬ ಗೌರವದಿಂದ, ನಮ್ಮ ದೇಶನ ತುಂಬ ಗೌರವದಿಂದ ಕಾಣಬೇಕಾಗತ್ತೆ. ಸೊ ಹಂಗಾಗಿ ಉದಾಹರಣೆಗೆ ಒಂದು ಸಂವಿಧಾನದ ಒಂದು ಪ್ರಿಯಾಂಬಲ್ ಪ್ರಸ್ತಾವನೆ ಇದೆ. ಅದನ್ನು ಓದ್ಬಿಟ್ಟು ಮುಂದಕ್ಕೆ ನಾನು ವಿಚಾರಕ್ಕೆ ಬರ್ತೀನಿ. ನೋಡಿ, ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷೆ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸಹೋದರ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇದು ಪ್ರಿಯಾಂಬಲ್ ಅಂದರೆ ಪ್ರಸ್ತಾವನೆ ಮಾಡಿರೋದು. ಯಾವಾಗ ನಮ್ಮ ಸಂವಿಧಾನ ರಚನೆ ಆದಾಗ ದೊಡ್ಡ ಪುಸ್ತಕ, ಅದರಲ್ಲಿ ಮೊದಲನೇ ಪ್ರಿಯಾಂಬಲ್ ಇದು. ಇದರಲ್ಲೇ ನಮಗೆಲ್ಲ ಸಾರಾಂಶ ಪೂರ್ತಿ ಇದೆ. ಎಲ್ರಿಗೂ ಒಂದೇ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಇವೆಲ್ಲ ಇದೆ. ಇದನ್ನು ಈ ದಿನ ಇಡೀ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಸುಮಾರು ಅತಿ ಉದ್ದದ ಮಾನವ ಸರಪಳಿ ಅಂತಲೇ ಮಾಡಿದ್ದಾರೆ. 2500 ಕಿಲೋಮೀಟ್ರ್. ಅಂದರೆ ಎಲ್ಲಿಂದ ಇಲ್ಲಿಗೆ
ಬೀದರ್ನಿಂದ ಚಾಮರಾಜನಗರವರೆಗೂ ಮಾನವ ಸರಪಳಿ ಮಾಡಬೇಕು ಅಂತ ಮಾಡಿದ್ದಾರೆ. ಇಲ್ಲಿ 2,500 ಕಿಲೋಮೀಟ್ರ್ ಆಗುತ್ತೆ. 25 ಲಕ್ಷ ಜನ, 10 ಲಕ್ಷ ಸಸಿಗಳು, 5,000 ಪೀಠಿಗೆಗಳು. ಇದನ್ನು ಎಲ್ಲರೂ ಸಮಗ್ರವಾಗಿ ಜನರಲ್ಲ, ಯುವಕರು ಎಲ್ಲರೂ ನಾವೆಲ್ಲರೂ ಸೇರಿಕೊಂಡು ಇದನ್ನು ಭಾಗವಹಿಸಬೇಕು. ಇದು ನಮ್ಮದದು, ಸಂವಿಧಾನ ನಮ್ಮದು, ದೇಶ ನಮ್ಮದು, ರಾಜ್ಯ ನಮ್ಮದು. ನಾವು ಒಗ್ಗಟ್ಟಾಗಿ ಹೋದಾಗ ಮಾತ್ರ ಈ ದೇಶನ ನಾವು ಕಾಪಾಡ್ಕೋಬೇಕು. ಏಕೆಂದರೆ ಗಡಿನಲ್ಲಿ ಅಲ್ಲಿ ಜೈ ಜವಾನ್ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದ್ರಲ್ಲ, ಆ ಥರ ಅಲ್ಲಿ ಜೈ ಜವಾನ್ ಕಾಯ್ತಾ ಇದ್ದಾನೆ, ಇಲ್ಲಿ ಜೈ ಕಿಸಾನ್, ಇಲ್ಲಿ ರೈತ ಇವನು ಊಟ ಕೊಡ್ತಾ ಇದ್ದಾನೆ. ಅಂದರೆ ಇವೆರಡು ಭಾಳ ಮುಖ್ಯ. ನಮ್ಮ ದೇಶ ಕಾಯ್ದೆ ಇದ್ದರೆ ನೀವೇನು ಮಾಡ್ತೀರಿ ನೋಡಿ, ಯೋಚನೆ ಮಾಡಿ. ಈಗ ಸರ್ಕಾರ ವ್ಯವಸ್ಥೆನೇ ಆಗಲಿ, 1 ತಿಂಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ಆಗಲಿ ಎಲ್ಲನೂ ನಿಂತೋಗ್ಬಿಟ್ರೆ ನೀವು ಏನು ಆಗ್ಬೋದು ಸಮಾಜದಲ್ಲಿ. ಕಳ್ಳರು, ಕಾಕರು, ದರೋಡೆಯವರು, ಮೋಸಗಾರರು, ಈ ಥರ ವ್ಯವಸ್ಥೆನೇ ಹಾಳಾಗ್ಬಿಡುತ್ತೆ. ಎಲ್ಲನೂ ಅಷ್ಟೇ. ಒಂದು ಬಸ್ ಆಗಲಿ, ಸಾರಿಗೆ ಆಗಲಿ, ಪೋಸ್ಟ್ ಆಫೀಸ್ ಆಗಲಿ, ಎಲ್ಲ ಪ್ರತಿಯೊಂದು ಕೂಡ ಸರ್ಕಾರ ಸಾಕಷ್ಟು ಮಾಡಿದೆ. ಆದರೆ ನಾವುಗಳು ಅದಕ್ಕೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಬೇರೆ ದೇಶಗಳಲ್ಲಿ ಬಿಡಿ, ಅದು ಮಿಲ್ಟ್ರಿ ವ್ಯವಸ್ಥೆ ಇರೋಂಥ ಕಡೆ ಅದು ಹೇಗೆ ಮಾಡ್ತಾರೆ ಅಂತ ನೀವೆಲ್ಲ ನೋಡ್ಕೊಂಡಿರ್ತೀರೆಲ್ಲ ಗೊತ್ತಿರುತ್ತೆ. ಆದರೆ ನಾವು ನಮ್ಮ ಕಾನೂನಿಗೆ ಗೌರವ ಕೊಡಲ್ಲ. ಒಂದು ರಸ್ತೆ ನಿಯಮ ಆಗಲಿ, ಒಂದು ಸಾರಿಗೆ ವ್ಯವಸ್ಥೆ ಆಗಲಿ, ಒಂದು ರೋಡ್ ಸೇಫ್ಟಿ ಬಗ್ಗೆ ಆಗಲಿ, ಒಂದು ಕಾಳಜಿ, ಸಣ್ಣ ಕಾಳಜಿ ಕೂಡ ನಾವು ತೋರಿಸಲ್ಲ. ಅದು ತಪ್ಪು. ಅದಕ್ಕೆ ಪ್ರತಿಯೊಂದು ಇಲಾಖೆಗಳು ಇವತ್ತೇನು ನಾವೇನು ಹೇಳ್ತಾ ಇದ್ದೀವಿ ಅದನ್ನು ಒಂದು ಹಂತವಾಗಿ ಎಲ್ಲ ಸಂಚಿಕೆಗಳಲ್ಲಿ, ಮುಂದಿನ ಸಂಚಿಕೆಗಳಲ್ಲಿ ಒಂದೊಂದು ಇಲಾಖೆ ತೊಗೊಂಡು ಆ ಕಾರ್ಯಕ್ರಮಗಳು ಏನೇನು ಬರ್ತವೆ, ಹೆಣ್ಮಕ್ಳಿಗಾಗಿ ಏನಿದ್ದಾವೆ, ಮತ್ತು ವಯಸ್ಸಾದ ಇವರು ಹಿರಿಯ ನಾಗರಿಕರಿಗೆ ಏನಿದೆ, ಈ ಥರ ಎಲ್ಲರಿಗೂ ಒಂದೊಂದು ಹಂತವಾಗಿ ಎಲ್ಲ ಏನೇನು ಇರುತ್ತೆ ಆ ಕಾರ್ಯಕ್ರಮ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಯಲ್ಲಿ ನನ್ನ ಅನುಭವಗಳು ಇಲಾಖೆಯಲ್ಲಿ ಸಾಕಷ್ಟು ನಾವು 40 ವರ್ಷ ಕೆಲಸ ಮಾಡಿದ್ದೀವಿ. ಸರ್ಕಾರಿ ವ್ಯವಸ್ಥೆ, ಕರ್ನಾಟಕ ಸರ್ಕಾರದಲ್ಲಿ ಅನ್ನದ ಋಣ ತಿಂದಿದ್ದೀವಿ. ಹಾಗೆ ಈಗಲೂ ನಾವು ಪೆನ್ಷನ್ ತೊಗೊತಾ ಇರ್ತೀವಿ. ಆ ಋಣ ತೀರ್ಸೋಕ್ಕಾದರೂ ಒಂದು ಅಳಿಲು ಸೇವೆ ಮಾಡ್ಬೇಕು ಸಮಾಜಕ್ಕೆ ಅನ್ನೋದೇ ಉದ್ದೇಶ ಈ ಚಾನಲ್ದು. ಬೇರೆ ಇನ್ಯಾವುದೇ ಉದ್ದೇಶಗಳಿಲ್ಲ. ಸೊ ಹಾಗಾಗಿ ನಮ್ಮ ಯುವಕರು ಮುಂದೆ ಬರಬೇಕು, ತಿಳ್ಕೊಬೇಕು ವಿಷಯನ. ಜಾಸ್ತಿ ಹೊತ್ತಾಗದಿರೋ ಸ್ವಲ್ಪ ಹೊತ್ತಾದ್ರೂ ನೋಡಿ, ಅದನ್ನು ತಿಳ್ಕೊಳ್ಳಿ ವಿಷಯನ. ನಿಮಗೆ ಬೇಕಾದ ಉಪಯೋಗ ಬರುತ್ತೆ. ಅದು ಎಲ್ಲ ಇಲಾಖೆಗಳು ಬರ್ತವೆ. ಸೊ ಅದನ್ನು ಮಾಡ್ತಾ ಹೋಗೋಣ ಅಂತ ನನ್ನ ಭಾವನೆ. ನನ್ನ ಉದ್ದೇಶ ಒಂದು, ಏಕೆಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋರು ಯಾರು? ಸರ್ಕಾರಿ ನೌಕರು. ಅವರು IAS ಆಗಿರಲಿ, IPS ಆಗಿರಲಿ, ಕೊನೆಗೆ ಗುಮಾಸ್ತ ಒಬ್ಬ ಗ್ರೂಪ್ D ಆಗಿರಲಿ, ಅವರಲ್ಲಿ ಯಾರು ನಮ್ಮ ಸಮಾಜದಿಂದ, ನಮ್ಮ ಮನೆ ನಿಮ್ಮ ಮನೆಯಿಂದ ಹೋದವ್ರೆ, ಅವರೇನು ಬೇರೆಯವರಿಲ್ಲ. ಅಲ್ಲಿ ಅಧಿಕಾರದಲ್ಲಿ ಕೂತಾಗ ಸ್ವಲ್ಪ ಹಾಗೆ ಹೀಗೆ ಬಿಹೇವ್ ಮಾಡ್ತಿದ್ದಾರೆ. ಆದರೆ ಕೆಲಸ ಮಾಡಿದಾಗ ಸರ್ಕಾರಿ ನೌಕರಾಗಲಿ ಯಾರೇ ಆಗಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಕೆಲಸ ಮಾಡದೇ ಇದ್ದಾಗ ಅವರಿಗೆ ಚಿವುಟಬೇಕು, ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಹೇಗೆ ಅದನ್ನು ತಿಳಿಸ್ಕೊಡ್ತೀವಿ, ಈ ಚಾನಲ್ ಮುಖಾಂತರ ಹೇಳ್ತೀವಿ. ಹಾಗೆಯೇ ಸರ್ಕಾರಿ ನೌಕರುಗಳಲ್ಲಿ ನಾನು ನೋಡಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ಪಾಪ ಒಂದು ಕರ್ನಾಟಕ ಸೇವಾ ನಿಯಮಗಳೇನಿದ್ದಾವೆ, ಕೆಲಸ ಹೇಗೆ ಮಾಡಬೇಕು, ನಮ್ಮ ವ್ಯವಸ್ಥೆ ಹೇಗಿದೆ, ಒಂದು ಈ ಪ್ರೊಕ್ಯೂರ್ಮೆಂಟ್ ಆಗಲಿ, ಈ ಆಫೀಸ್ ಆಗಲಿ, HRMS ಸಿಸ್ಟಮ್ ಆಗಲಿ, ಅಕೌಂಟಿಂಗ್ ಆಗಲಿ, ಆಡಿಟಿಂಗ್ ಆಗಲಿ, ಪ್ರೊಕ್ಯೂರ್ಮೆಂಟ್ ಆಗಲಿ, ಇವೆಲ್ಲ ತಿಳ್ಕೊಬೇಕಾಗುತ್ತೆ ಅವರು. ಅದನ್ನು ಕೂಡ ನಾವು ಈ ಚಾನಲ್ ಮುಖಾಂತರ ನೀಡ್ತೀವಿ. ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸ್ಕೊಂಡು ಅವ್ರ ಮುಖಾಂತರ ಮಾಹಿತಿ ನೀಡ್ತೀವಿ. ಎಲ್ಲ ಸರ್ಕಾರಿ ನೌಕರರು, ಅಧಿಕಾರಿಗಳು ಇವರೆಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪ್ರಜೆಗಳು, ಯುವಕರು ಎಲ್ಲರೂ ಪ್ರತಿಯೊಬ್ಬರೂ ಆದರೆ ಏನಾಗುತ್ತೆ, ಅದು ನಮಗೊಂದು ಬೆಂಬಲ ಸಿಗುತ್ತೆ. ನಮಗೂ ಮಾಡೋಕ್ಕೆ ಈ ನಿವೃತ್ತಿ ಆದಮೇಲೂ ಕೂಡ ನಾವೇನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ಅಂದಾಗ ನಿಮ್ಮ ಬೆಂಬಲ ಇಲ್ಲದಿದ್ರೆ ನಾವು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಬೆಂಬಲ ಬೇಕು ಅಂದರೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು, ಆಮೇಲೆ ಕಾಮೆಂಟ್ ಮಾಡಲೇಬೇಕು. ನಾವು ಒಳ್ಳೆ ಕೆಲಸ ಇದ್ದರೆ ಬೆಂಬಲಿಸಿ, ಏನಾನ ತಪ್ಪಿದರೆ ಖಂಡಿತ ತಿದ್ದಿ. ನಾನೇನು ಪರಿಪೂರ್ಣ ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳೋದಲ್ಲ, ನನಗೆ ತಿಳಿದಿರೋ ಅಲ್ಪ ಜ್ಞಾನದಲ್ಲಿ ನಾನು ಸ್ವಲ್ಪ ಹೇಳೋಕೆ ಹೊರಟಿದ್ದೀನಿ ಅಷ್ಟೇ. ಇದನ್ನು ನೀವೆಲ್ಲರೂ ಬೆಂಬಲಿಸ್ತೀರಿ ಅಂತ ಪ್ರಜಾಪ್ರಭು ಚಾನಲ್ನ ಪ್ರಾರಂಭ ಮಾಡಿದ್ದೀನಿ. ನಿಮ್ಮ ಬೆಂಬಲದೊಂದಿಗೆ ಮುಂದಿನ ಸಂಚಿಕೆಗಳನ್ನ ಮಾಡೋಣ, ಪ್ರತಿಯೊಂದನ್ನು ತಿಳಿಸೋಣ, ಒಂದು ಹಂತವಾಗಿ ಹೋಗೋಣ. ಒಂದೇ ಸಾರಿ ಎಲ್ಲರೂ ತಿಳ್ಕೊಳಕ್ಕಾಗೋದಿಲ್ಲ, ಏಕೆಂದರೆ ಅದು ಕೂಡ ಕ್ಲಿಷ್ಟಕರವಾಗಿ ಇರುತ್ತೆ. ಅದನ್ನು ಸರಳವಾಗಿ ಸಾಮಾನ್ಯ ವ್ಯಕ್ತಿ ಕೂಡ ಅರ್ಥ ಆಗಬೇಕು, ಅದು ಮುಖ್ಯ. ಏಕೆಂದರೆ ಹಿರಿಯ ನಾಗರಿಕರು ಇದ್ದಾರೆ, ಹಿರಿಯರು ಇದ್ದಾರೆ, ಅವ್ರ ಅನುಭವನೂ ತೊಗೊಳ್ಳೋಣ. ಯುವಕರು ಇರ್ತಾರೆ, ಆ ಯುವಕರ ಶಕ್ತಿನ ಬೆಳೆಸ್ಕೋಬೇಕು ನಾವು. ಅವ್ರನ್ನ ಎಲ್ಲೇ ಹೋಗ್ತಾ ಇದೆ ಅದು ಇವತ್ತು ಯುವ ಪೀಳಿಗೆ ಯಾವ ಕಡೆ ತಿರುಗಿದ್ದಾರೆ, ಎಲ್ಲೆಲ್ಲಿ ಹೋಗ್ತಿದೆ,
ಒಂದು ಸ್ವಲ್ಪ ಬೇಸರನೂ ತರುತ್ತೆ. ಅದನ್ನು ಅವ್ರನ್ನ ತಿದ್ದೋ ಕೆಲಸ ಮಾಡೋಣ. ಸಮಾಜದಲ್ಲಿ, ಮನೆಯಲ್ಲಿ ಎಲ್ಲ ಕಡೆ ಶಾಂತಿ ನೆಲೆಸ್ಬೇಕು, ಅವ್ರು ಸಂತೋಷವಾಗಿರಬೇಕು. ಯಾವಾಗಲೂ ಅಷ್ಟೇ, ನೀವು ಬೆಳಗ್ಗೆ ಹೊರಡೋವಾಗಲೇ ಟೆನ್ಷನ್ ಹೋಗ್ತೀರಿ. ನೀವು ನೋಡಿ ಸಿಟಿಗೆ ಹೊರಟರು ಅಂದರೆ ಅವ್ರ ಮುಖ ನೋಡೋರು ಸಾಕು, ಬಿಗಿಯ ಮುಖ. ಟೂ ವೀಲರ್ ಓಡಿಸ್ತಾ ಇದ್ರೆ ಎದುರುಗಡೆ ಪಕ್ಕದಲ್ಲಿ ಯಾವನನ್ನ ಬಂದ ಅಂದರೆ ಸಾಕು, ರೇಗೋದು, ಅಡ್ಡ ಬಂದುಬಿಟ್ಟ ಅಂದರೆ ಕೂಗಾಡೋದು. ಅಂದರೆ ಅದು ಸ್ವಲ್ಪ ಆ ಒತ್ತಡದಲ್ಲಿ ಹೋಗಬಾರ್ದು, ನಗ್ನಗ್ತಾ ಹೋಗಿ. ಸಮಸ್ಯೆ ಯಾರಿಗಿರಲ್ಲ, ಎಲ್ಲರ ಮನೆಯಲ್ಲೂ ಇರುತ್ತೆ, ಎಲ್ಲ ಹುಡುಗರು ಇರುತ್ತೆ, ಎಲ್ಲರ ಜೀವನದಲ್ಲೂ ಇರುತ್ತೆ. ನೀವು ಆರಾಮಾಗಿ ಹೋಗಬೇಕು. ಅದು ಟೂ ವೀಲರು, ಕಾರು, ಇನ್ನೊಬ್ಬರ ಬಗ್ಗೆ ಗೌರವ ಇರಲಿ. ಯಾಕೆಂದರೆ ಯಾರನ್ನೋ ಕ್ರಾಸ್ ಮಾಡ್ತಿರ್ತಾರೆ ವಯಸ್ಸಾದವರು, ಅವ್ರ ಮೇಲೆ ಹೋಗೋ ಥರ ಹೊಡೆಯೋದು, ಹಾರ್ನ್ ಹೊಡೆಯೋದು, ಹೀಗೆಲ್ಲ ಮಾಡಬಾರ್ದು. ನಾವು ಗೌರವಿಸ್ಬೇಕು, ಇನ್ನೊಬ್ಬನ ಗೌರವಿಸೋದು ಮೊದಲು ಕಲಿಬೇಕು. ನಮ್ಮಲ್ಲಿ ಶಾಂತಿ ಕಂಡು ಹಿಡ್ಕೋಬೇಕು, ಬೇರೆನೂ ಶಾಂತಿ, ಎಲ್ಲ ಕಡೆನೂ ಶಾಂತಿನ ಬಯಸಬೇಕಾಗುತ್ತೆ. ಅದನ್ನು ಹಂತ ಹಂತವಾಗಿ ನಾವು ಒಂದೊಂದನ್ನೇ ಬದಲಾಯಿಸ್ಕೊಳ್ತಾ ಬರೋಣ. ನಾವು ನೀವು ಬೇರೆ ಅಲ್ಲ, ನೀವೆಲ್ಲ ಪ್ರಯತ್ನ ಪಟ್ಟರೆ ಎಲ್ಲರೂ ಪ್ರಜೆಗಳೆಲ್ಲ ಪ್ರಭುಗಳಾಗ್ತೀರಿ. ನೀವು ಕೇಳೋ ಮಟ್ಟಕ್ಕೆ ಬರ್ತೀರಿ ಯಾವಾಗ ವಿಷಯ ತಿಳ್ಕೊಂಡಾಗ. ಸೊ ನೀವೆಲ್ಲರೂ ಪ್ರಯತ್ನ ಪಡಿ, ಕಾನೂನಿನ ಅರಿವು ಇರಲಿ, ಮುಂದೆ ನಾವೆಲ್ಲರೂ ಒಟ್ಟಾಗಿ ಸಮಾಜನ ಕಟ್ಟೋಣ ಅಂತ ಹೇಳಿ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಅದರಿಂದ ಎಲ್ಲ ಹೋಗುತ್ತೆ, ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳಿ ಇದನ್ನು, ಈ ಮಾಹಿತಿ ಎಲ್ರಿಗೂ ಸಿಗಲಿ ಅನ್ನೋದೇ ಈ ಚಾನಲ್ನ ಉದ್ದೇಶ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.